ರೂಪವ ತಿಳಿದು ಪಂಚಸು ಸಂಸ್ಕಾರಾಂಚಿತನಾಗಿ ದ್ವಿಪಂಚಕರಣದಲ್ಲಿ ಪಂಚಕನರಿವುದೇ ಫಲವಿದು ಬಾಳುವುದಕ್ಕೆ. ಹಿಂದಿನ ಪಾಠದಲ್ಲಿ ಈ 6ನೇ ಪದ್ಯದಲ್ಲಿ ಪಂಚ ಋತುಗಳಲ್ಲಿ ಅಂತ ಹೇಳಿಕೊಂಡು 6 ಋತುಗಳಿರುವಾಗ 5 ಋತುಗಳು ಅಂತ ಯಾಕೆ ಜಗನ್ನಾಥದಾಸರು ಹೇಳಿದ್ರು ಅಂತ ಹೇಳಿದ್ರೆ, ಹೇಮಂತ ಋತುವು ಶರದ್ ಋತುವು ಒಂದೇ ಧರ್ಮ ಇರೋದರಿಂದ ವಸಂತ ಗ್ರೀಷ್ಮ ವರ್ಷ ಹೇಮಂತ ಶಿಶಿರ ಋತುಗಳು ಅಂತ ಹೇಳಿ 5 ಋತುಗಳನ್ನ ತಗೊಂಡಿದ್ದಾರೆ ಅಂತ ಹೇಳ್ತಾ, ಈ 5 ಋತುಗಳಲ್ಲಿ ವಸಂತ ಋತುವಿನಲ್ಲಿ ಹಿಂಕಾರಕ ಭಗವದ್ರೂಪ, ಗ್ರೀಷ್ಮ ಋತುವಿನಲ್ಲಿ ಪ್ರಸ್ರಾವ ಭಗವದ್ರೂಪ, ವರ್ಷ ಋತುವಿನಲ್ಲಿ ಉದ್ಗೀತ ಭಗವದ್ರೂಪ, ಶರದ್ ಋತುವಿನಲ್ಲಿ ಪ್ರತಿಹಾರ ಭಗವದ್ರೂಪ, ಹೇಮಂತದಲ್ಲಿ ನಿಧನ ಎಂಬ ಭಗವದ್ರೂಪವನ್ನು ಚಿಂತಿಸಬೇಕು ಅಂತ ಹೇಳಿ ಪಂಚ ಋತುಗಳಲ್ಲಿ ಎಂಬ ವಿಷಯವನ್ನು ಹೇಳಿಕೊಂಡಿದ್ದಾರೆ. ಇವತ್ತು ಪಂಚಾಗ್ನಿಗಳಲ್ಲಿ, ಈ ಪಂಚಾಗ್ನಿಗಳಲ್ಲಿ ಯಾವುದು ಪಂಚಾಗ್ನಿ ಅಂತಂದ್ರೆ 5 ಅಗ್ನಿಗಳು: ಆಹವನೀಯ, ಗಾರ್ಹಪತ್ಯ, ದಕ್ಷಿಣ, ನಾವಸಕ್ತಿ, ಸಭ್ಯಂಚಿತಿ ಎಂಬ 5 ಅಗ್ನಿಗಳು. ಈ 5 ಅಗ್ನಿಗಳು ನಮ್ಮ ದೇಹದಲ್ಲಿ ಇದೆ. ಮುಖದಲ್ಲಿ ಆಹವನೀಯಾಗ್ನಿ, ಹೃದಯದಲ್ಲಿ ಗಾರ್ಹಪತ್ಯಾಗ್ನಿ, ನಾಭಿಯಲ್ಲಿ ದಕ್ಷಿಣಾಗ್ನಿ, ಸವ್ಯ ಅಂದ್ರೆ ಬಲಭಾಗದಲ್ಲಿ ನಾವಸಕ್ತಿ ಅಗ್ನಿ, ಅಪಸವ್ಯ ಅಂದ್ರೆ ಎಡಭಾಗದಲ್ಲಿ ಸಭ್ಯಂಚಿತಿ ಎಂಬ 5 ಅಗ್ನಿಗಳು ಉಂಟು ನಮ್ಮಲ್ಲಿ. ಅದೇ ಹೇಳಿದ್ರು ಪಂಚಾಗ್ನಿಗಳಲ್ಲಿ ಅಂತ. ಸರಿ, ಈ 5 ಅಗ್ನಿಗಳಲ್ಲಿ ಪಂಚ ರೂಪವ ತಿಳಿದು 5 ರೂಪಗಳು ಅಂತಂದ್ರೆ, ಇಲ್ಲಿ 5 ರೂಪಗಳು ಅಂತಂದ್ರೆ ನಾವು 2 ರೀತಿಯಲ್ಲಿ ತಗೋಬಹುದು. 5 × 5 ಗುಣಿಸಿದಾಗ 25 ರೂಪಗಳು, ಇಲ್ಲ 5 + 5 ಸೇರಿಸಿದಾಗ 10 ರೂಪಗಳು ಅಂತ. 25 ರೂಪಗಳು ಯಾವುದು ಅಂತ ಹೇಳಿದ್ರೆ, ತೈತ್ತರೀಯೋಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪ. ನಾವು ಹರಿಕಥಾಂಸ ಸಾರದಲ್ಲಿ ಎಷ್ಟೋ ಬಾರಿ ಹೇಳಿಕೊಂಡಂತೆ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಭಗವದ್ರೂಪಗಳೇ ಈ ಪ್ರಪಂಚಕ್ಕೆ, ಪಂಚಭೇದಯುಕ್ತವಾದ ಪ್ರಪಂಚಕ್ಕೆ ದೈವ. ಅದರಲ್ಲಿ 5 × 5 ಇದು ತೈತ್ತರೀಯೋಪನಿಷತ್ ಭಾಷ್ಯದಲ್ಲಿ ಹೇಳಿದಂತೆ. ಹೇಗೆ ಅಂತ ಹೇಳಿದ್ರೆ, ಅನಿರುದ್ಧ ಪ್ರದ್ಯುಮ್ನ, ಅನಿರುದ್ಧ ಸಂಕರ್ಷಣ, ಅನಿರುದ್ಧ ವಾಸುದೇವ, ಅನಿರುದ್ಧ ನಾರಾಯಣ. ಹಾಗೆ ಪ್ರದ್ಯುಮ್ನ ಬಂದಾಗ ಪ್ರದ್ಯುಮ್ನ ಅನಿರುದ್ಧ, ಪ್ರದ್ಯುಮ್ನ ಪ್ರದ್ಯುಮ್ನ ಸಂಕರ್ಷಣ, ಪ್ರದ್ಯುಮ್ನ ಅನಿರುದ್ಧ, ಪ್ರದ್ಯುಮ್ನ ವಾಸುದೇವ, ಪ್ರದ್ಯುಮ್ನ ನಾರಾಯಣ. ಹೀಗೆ 5 × 5 25 ರೂಪಗಳನ್ನ ಪಂಚ ಋತುಗಳಲ್ಲಿ, ಪಂಚಾಗ್ನಿಗಳಲ್ಲಿ ಪಂಚ ರೂಪವ ತಿಳಿದು, ಹೀಗೆ 5 ಅಂತ ಒಂದು. ಇನ್ನೊಂದು ರೀತಿಯಲ್ಲಿ ನಾವು ನಿತ್ಯ ಆಚರಣೆ ಮಾಡುವಾಗ ಕೇಶವ ಸ್ವಹ ನಾರಾಯಣ ಸ್ವಹ ಅಂತೇಳಿ 24 ನಾಮಗಳನ್ನ, ಕೇಶವಾದಿ ನಾಮಗಳನ್ನು ಹೇಳ್ತೇವೆ. ಈ ಕೇಶವ ಮೊದಲುಕೊಂಡು ಕೃಷ್ಣಾಯ ನಮಃ 24 ರೂಪಗಳ ಚಿಂತನೆ ಪ್ಲಸ್ ಮೂಲ ರೂಪವಾದಂತಹ ನಾರಾಯಣ ರೂಪ ಚಿಂತನೆ, ಇದು 25 ರೂಪಗಳು ಅಂತ. ಇನ್ನು 10 ರೂಪಗಳು ಯಾವುದು ಅಂತ ಹೇಳಿದ್ರೆ 5 + 5 ಅಂತಂದಾಗ 5 ಋತುಗಳಲ್ಲಿ 5 ರೂಪಗಳು ಭಗವದ್ ರೂಪಗಳು. ನಾವು ಹಿಂದೆ ಹೇಳಿಕೊಂಡಂತೆ ಹೀಂಕಾರ, ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ನಿಧನ ನಾಮಕ 5 ರೂಪಗಳು ಪ್ಲಸ್ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಎಂಬ 5 ರೂಪಗಳು. 5 + 5 10. ಹೀಗೆ ಪಂಚ ಋತುಗಳಲ್ಲಿ, ಪಂಚಾಗ್ನಿಗಳಲ್ಲಿ ಪಂಚ ರೂಪವ ತಿಳಿದು ಈ ರೀತಿ 25 ರೂಪಗಳು ಅಥವಾ 10 ರೂಪಗಳನ್ನ ತಿಳಿದು ಈ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪಗಳನ್ನ ಚಿಂತನೆ ಮಾಡುವಾಗ
ಲಕ್ಷ್ಮೀ ಸಹಿತವಾಗಿ ಚಿಂತನೆ ಮಾಡಬೇಕು. ಭಗವಂತ ಅನಿರುದ್ಧ ರೂಪವನ್ನು ತಾಳಿದಾಗ ಲಕ್ಷ್ಮೀದೇವಿ ಶಾಂತ ನಾಮಕಳಾಗಿ ತಾಳಬೇಕು. ಪ್ರದ್ಯುಮ್ನ ರೂಪ ತಾಳಿದಾಗ ಕೃತಿ ನಾಮಕಳಾಗ್ತಾಳೆ. ಸಂಕರ್ಷಣ ರೂಪ ತಾಳಿದಾಗ ಜಯ ನಾಮಕಳು. ವಾಸುದೇವ ರೂಪ ತಾಳಿದಾಗ ಮಾಯಾ ನಾಮಕಳು. ನಾರಾಯಣ ಲಕ್ಷ್ಮಿ. ಹೀಗೆ ಲಕ್ಷ್ಮೀ ಸಹಿತನಾದಂತಹ ಭಗವಂತನನ್ನೇ ಚಿಂತನೆ ಮಾಡಬೇಕು. ಅದೇ ಹೇಳಿದ್ದಾರೆ, ಶಾಂತಿ ಅನಿರುದ್ಧ, ಕೃತಿ ಪ್ರದ್ಯುಮ್ನ, ಜಯ ಸಂಕರ್ಷಣ, ಮಾಯಾ ವಾಸುದೇವ, ಲಕ್ಷ್ಮೀ ನಾರಾಯಣ. ಈ ರೀತಿಯಲ್ಲಿ ಲಕ್ಷ್ಮೀನಾರಾಯಣರ ಚಿಂತನೆಯನ್ನ ಪಂಚ ಋತುಗಳಲ್ಲಿ ಪಂಚಾಗ್ನಿಗಳಲ್ಲಿ ನಾವು ಉಪಾಸನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ರೀತಿ 5 ಅಗ್ನಿಗಳು ಇದೆ. ಅದು ಛಾಂದೋಗ್ಯೋಪನಿಷತ್ತಿನಲ್ಲಿ ಹೇಳ್ತಾರೆ. ಈ ಜೀವನು 5 ಅಗ್ನಿಗಳಲ್ಲಿ ಬಂದು ಇವನು ಈ ಭೂಮಿಯ ಮೇಲೆ ಬರ್ತಾನೆ. ಜೀವನಾದವನು 5 ಅಗ್ನಿಗಳಲ್ಲಿ ಹೋಗಿ 5 ಅಗ್ನಿಗಳನ್ನ ದಾಟಿಕೊಂಡು ಈ ಮನುಷ್ಯ ದೇಹವನ್ನು ಪಡಿತಾನೆ. ಅದು ನಾವು ಪಂಚಮಹಾಯಜ್ಞ ಸಂಧಿಯಲ್ಲಿ ಹೇಳ್ಕೊಂಡಿದ್ದೇವೆ. ಅದು ಯಾವುದು 5 ಅಗ್ನಿಗಳು ಅಂತ ಹೇಳಿದ್ರೆ, ಜ್ಯು ಅಗ್ನಿ, ಪರ್ಜನ್ಯಾಗ್ನಿ, ಧರಾಗ್ನಿ, ಪುರುಷಾಗ್ನಿ, ಯೋಷಾಗ್ನಿ, ಸ್ತ್ರೀ ಅಗ್ನಿ. ಜೀವನು ಈ ದೇಹವನ್ನು ಪಡೆಯುವಾಗ ಈ 5 ಅಗ್ನಿಗಳಿಂದ ಬಂದು ಈ ಭೂಮಿಯ ಮೇಲೆ ದೇಹವನ್ನು ಪಡಿತಾನೆ. ಈ 5 ಸ್ಥಾನಗಳು ಏನಿದೆ, ಜೀವನ ಬರುವ 5 ಸ್ಥಾನಗಳು, ಈ 5 ಸ್ಥಾನಗಳಲ್ಲಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಭಗವದ್ರೂಪಗಳನ್ನ ಚಿಂತನೆ ಮಾಡಬೇಕು. ಪಂಚಾಗ್ನಿವಿನ್ನಾಮ ಭವೇತ್ ಸಯಾತಿ ಪರಮಾಂಗತಿಂ. ಈ ಪಂಚಾಗ್ನಿಗಳ ವಿವರವನ್ನು ಯಾವನು ತಿಳಿದಿರ್ತಾನೆ ಅವನಿಗೆ ಉತ್ತಮ ಗತಿ ನಿಶ್ಚಯವಾಗಿ ಆಗತ್ತೆ. ವಿಸ್ತೃತವಾದ ಉಪನಿಷತ್ತುಗಳ ವಿವರಣೆಯನ್ನು ಜಗನ್ನಾಥದಾಸರು ಕೇವಲ ಒಂದು ಈ ಪುಟ್ಟು ನುಡಿಯಲ್ಲಿ ಪಂಚ ಋತುಗಳಲ್ಲಿ ಪಂಚಾಗ್ನಿಗಳಲ್ಲಿ ಪಂಚ ರೂಪವ ತಿಳಿದು ಪಂಚ ಸಂಸ್ಕಾರಾಂಚಿತನಾಗಿ ಈ ಪಂಚಕ ಕರಣದಲ್ಲಿ ಪಂಚಕನರಿಯುವುದ ಫಲವಿದು ಬಾಳುವುದಕ್ಕೆ ಅಂತ ಉಪನಿಷತ್ತುಗಳಲ್ಲಿ ಹೇಳಿರುವ ವಿಷಯವನ್ನ ಅತಿ ಸುಂದರವಾಗಿ 4 ನುಡಿಗಳ ಒಂದು ಈ ಪದ್ಯದಲ್ಲಿ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಇದು ಒಂದು ವಿಧವಾಗಿ ನಾನು ಹೇಳಿದಂತೆ ಆಚಾರ್ಯರು ಭಾಷ್ಯವನ್ನು ದೊಡ್ಡದಾಗಿ ಬರೆದು ಮತ್ತು ಅದರ ಅನುರೂಪವಾಗಿ ವಾಮನ ರೂಪವಾಗಿ ಅಣುಭಾಷ್ಯವನ್ನು ಬರೆದರೆ, ಜಗನ್ನಾಥದಾಸರು ಬೃಹತ್ತರವಾಗಿ ಭಾಷ್ಯದಂತೆ ಶಾಸ್ತ್ರಸಾರ ಪುಂಜವಾಗಿ ಹರಿಕಥಾಮೃತ ಸಾರವನ್ನು ಬರೆದು ಅದರ ವಾಮನಾಕೃತಿಯೇ ಈ ಫಲವಿದು ಬಾಳುವುದಕ್ಕೆ ಅಥವಾ ಅಣು ಹರಿಕಥಾಮೃತ ಸಾರ. ಈ 5 ಅಗ್ನಿಗಳಲ್ಲಿ ಜೀವನು ಬಂದು ದೇಹವನ್ನು ತಾಳ್ತಾನೆ ಅಂತ ಹೇಳಿದಾಗ ನೀವು ನೋಡ್ರಿ, ಈ 5 ಅಗ್ನಿಗಳಲ್ಲಿ 5 ಭಗವದ್ರೂಪಗಳ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಒಬ್ಬ ವ್ಯಾಖ್ಯಾನಕಾರರು ನಮಗೆ ಈ ರೀತಿ ತಿಳಿಸಿಕೊಡ್ತಾ ಇದ್ದಾರೆ. ಏನು ಅಂತಂದ್ರೆ, ಲಕ್ಷ್ಮೀಪತಿಯಾದ ಆದಿ ನಾರಾಯಣನ ಅಧೀನನಾಗಿ ಈ ಜೀವ ಜ್ಯು ಅಗ್ನಿ ಆಕಾಶಾಗ್ನಿಯಲ್ಲಿ ಇರ್ತಾನಂತೆ. ನಾವು 5 ಅಗ್ನಿಗಳು ಹೇಳಿದ್ವಲ್ಲ, ಆಕಾಶಾಗ್ನಿಯಲ್ಲಿ ಲಕ್ಷ್ಮೀನಾರಾಯಣರ ಅಧೀನದಲ್ಲಿ ಜೀವನಿರ್ತಾನೆ. ಅಲ್ಲಿಯಿಂದ ನಾರಾಯಣನ ಆಜ್ಞೆಯಿಂದ ಗಗನದಿಂದ ಆಕಾಶದಿಂದ ಪರ್ಜನ್ಯಾಗ್ನಿ ಮೇಘಮಂಡಲದಲ್ಲಿ ಬಂದು ಮಾಯಾಪತಿಯಾದ ವಾಸುದೇವನ ಅಧೀನದಲ್ಲಿರ್ತಾನೆ. ಅನಂತರ ಆ ವಾಸುದೇವ ಭಗವದ್ರೂಪದ ಆಜ್ಞೆಯ ಮೇರೆಗೆ ಮೇಘಮಂಡಲದಿಂದ ಪರ್ಜನ್ಯಾಗ್ನಿಯಿಂದ ವಾರಿ ಮಾರ್ಗದಿಂದ ಮಳೆಯ ಮೂಲಕ ಧರಾಗ್ನಿ ಭೂಮಿಗೆ ಬಂದು ಧಾನ್ಯದಲ್ಲಿ ಸೇರಿಕೊಂಡು ಜಯಾಪತಿಯಾದ ಸಂಕರ್ಷಣನ ಅಧೀನದಲ್ಲಿರ್ತಾನೆ. ಆಮೇಲೆ ಸಂಕರ್ಷಣನ ಆಜ್ಞೆಯ ಮೇರೆಗೆ ಧಾನ್ಯದಿಂದ ಬಂದು
ಪುರುಷನ ವೀರ್ಯದಲ್ಲಿ ಸೇರಿಕೊಂಡು ಪುರುಷನ ಗರ್ಭದಲ್ಲಿ ಕೃತಿಪತಿ ಆದಂತಹ ಪ್ರದ್ಯುಮ್ನನ ಅಧೀನದಲ್ಲಿರ್ತಾನೆ. ಆಮೇಲೆ ಕೃತಿಪತಿ ಪ್ರದ್ಯುಮ್ನನ ಆಜ್ಞೆಯ ಮೇರೆಗೆ ಆ ಪುರುಷನ ಗರ್ಭದಿಂದ ಹೊರಟು ರೇತಸ್ಸಿನ ಮೂಲಕ ತಾಯಿಯ ಗರ್ಭ ಸ್ತ್ರೀ ಅಗ್ನಿ ಯೋಷಾಗ್ನಿ ಅಲ್ಲಿಗೆ ಬಂದು ಸ್ತ್ರೀ ಗರ್ಭಕ್ಕೆ ಬಂದು ಅಲ್ಲಿ ಶಾಂತಿಪತಿಯಾದ ಅನಿರುದ್ಧ ರೂಪಿ ಭಗವಂತನಲ್ಲಿದ್ದು ಅಲ್ಲಿಂದ ಆ ಅನಿರುದ್ಧ ರೂಪಿ ಭಗವಂತನ ಆಜ್ಞೆಯಿಂದ ತಾಯಿಯ ಗರ್ಭದಿಂದ ಹೊರಗೆ ಬಂದು ಈ ದೇಹವನ್ನು ಪಡಿತಾನೆ. ಇದು 5 ಅಗ್ನಿಗಳಲ್ಲಿ ಪಂಚಾಗ್ನಿಗಳಲ್ಲಿ ಈ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಭಗವದ್ ರೂಪಗಳನ್ನ ಲಕ್ಷ್ಮೀ ರೂಪ ಸಮೇತ ನಾವು ಚಿಂತನೆ ಮಾಡಬೇಕು. ಅದೇ ಹೇಳಿದ್ರು, ಪಂಚ ಋತುಗಳಲ್ಲಿ ಪಂಚಾಗ್ನಿಗಳಲ್ಲಿ ಪಂಚ ರೂಪವ ತಿಳಿದು ಈ ಜ್ಞಾನಾನುಸಂಧಾನ ನಮಗೆ ಬರಬೇಕು. ಈ ಜ್ಞಾನಾನುಸಂಧಾನ ಬಂದು ನಾವು ಈ ರೀತಿ ಭಗವದ್ ರೂಪಗಳನ್ನು ಚಿಂತನೆ ಮಾಡಿ ಭಗವದ್ ಉಪಾಸನೆ ಮಾಡಿದರೆ ಅದೇ ನಿಜವಾದ ಪೂಜೆ, ಅದೇ ನಿಜವಾದ ಸಾಧನೆ, ಧ್ಯಾನ. ಇದಿಲ್ಲದೆ ಕೇವಲ ನಾವು ಬರೇ ಶಬ್ದವನ್ನ ಇಟ್ಕೊಂಡು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅಂತ ಹೇಳಿ ಅನಿರುದ್ಧ ಅಂದ್ರೆ ನಿರೋಧ ಇಲ್ಲದೆ ಇರುವವನು ಅಂತ ಬರೇ ಆ ಶಬ್ದಾರ್ಥಗಳನ್ನ ವ್ಯಾಕರಣ ರೀತ್ಯ ನಾವು ಭಾಷಾ ರೀತ್ಯ ತಿಳ್ಕೊಂಡು ಕೇವಲ ಆ ರೀತಿ ಚಿಂತನೆ ಮಾಡಬಾರದು. ಆ ರೀತಿ ಚಿಂತನೆ ಮಾಡಿದರೂ ಮುಖ್ಯವಾಗಿ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವತ ಅಂತ ಏನು ಹೇಳಲ್ಪಟ್ಟಿದೆ, ಆ ಭಗವದ್ ರೂಪಗಳ ಚಿಂತನೆ ಅಂದ್ರೆ ಏನು? ಆ ಭಗವದ್ ರೂಪಗಳು ನಮ್ಮಲ್ಲಿ ಇದ್ದು ಬ್ರಹ್ಮಾಂಡದಲ್ಲಿದ್ದು ಆ ಪ್ರಕೃಷ್ಟವಾದ ಪಂಚಭೇದದಿಂದ ಕೂಡಿಕೊಂಡಿರುವ ಈ ಬ್ರಹ್ಮಾಂಡವನ್ನ ಭಗವಂತ ಯಾವ ಯಾವ ರೂಪದಿಂದ ಏನೇನು ಕಾರ್ಯಗಳನ್ನು ಮಾಡ್ತಾನೆ ಎಂಬ ಒಂದು ಚಿಂತನೆ ಆದರೆ, ಪಿಂಡಾಂಡ ರೂಪವಾದ ನಮ್ಮ ದೇಹದಲ್ಲಿ ಭಗವಂತ ಯಾವ ಯಾವ ರೂಪಗಳಿಂದ ಇದ್ದು ಏನೇನು ಮಾಡ್ತಾನೆ ಅಂತ ಚಿಂತನೆ ಮಾಡುವುದೇ. ಇದೇ ತಿಳಿಯಬೇಕು, ಇದೇ ಜ್ಞಾನ, ಇದೇ ಶಾಸ್ತ್ರದ ಸಾರವಾಗಿದೆ. ಶಾಸ್ತ್ರ ನಮಗಿದೇ ತಿಳಿಸಿಕೊಡ್ತಾ ಇದೆ. ಆದ ಕಾರಣವೇ ಉಪನಿಷತ್ತುಗಳಲ್ಲಿ ಜಗನ್ನಾಥದಾಸರು ಏನು ಹೇಳಿದ್ವಿ, ಉಪನಿಷತ್ತುಗಳಲ್ಲಿ ಏನೇನು ತೈತ್ತಿರೀಯ, ಛಾಂದೋಗ್ಯ ಮೊದಲಾದ ಉಪನಿಷತ್ತುಗಳಲ್ಲಿ ಏನು ಹೇಳಲ್ಪಟ್ಟಿದೆ ಅದನ್ನೇ ಸಾರಭೂತವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಈ ಪದ್ಯಗಳಲ್ಲಿ. ಹೀಗೆ ಇದಾದ ನಂತರ ನಾವು ಭಗವಂತನಿಗೆ ಎಲ್ಲವನ್ನೂ ಸಮರ್ಪಿಸಬೇಕು. ಈ ಪ್ರಕಾರವಾಗಿ ಭಗವಂತನು ಜೀವನ 5 ವಿಧವಾದ ಸ್ಥಳಗಳನ್ನ ಏನು ಒಂದೊಂದು ಸ್ಥಳ ಬಿಟ್ಟು ಇನ್ನೊಂದು ಸ್ಥಳಕ್ಕೆ ಹೋಗ್ತಾ ಇರ್ತಾನಲ್ಲ, ಈ ಸ್ಥಳಾಂತರ ಆಗುವುದೇ ಪಂಚ ಋತುಗಳು ಎಂದು ಜ್ಞಾನಿಗಳು ಹೇಳ್ತಾರೆ. ಈ ಪಂಚಾಗ್ನಿಗಳು ಇದೆ. ಇದು ಯಜ್ಞ. ಯಾವುದು? ಜನನಿ, ಹಿತ, ಭೂ, ವಾರಿದ, ಅಂಬರ. ಈ ರೀತಿ ಜನನಿಯಲ್ಲಿ ತಾಯಿಯಲ್ಲಿ 5 ಪ್ರಕಾರ ಯಜ್ಞತ್ವೇನ ಅನಿರುದ್ಧ ನಾಮಕ ಭಗವಂತನಿಗೆ ಸಮರ್ಪಿಸಬೇಕು. ತಂದೆಯಲ್ಲಿ 5 ಪ್ರಕಾರ ಯಜ್ಞತ್ವೇನ ತಿಳಿದು ಪ್ರದ್ಯುಮ್ನರು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಭೂಮಿಯಲ್ಲಿ 5 ಪ್ರಕಾರ ಯಜ್ಞತ್ವೇನ ಸಂಕರ್ಷಣನಿಗೆ ಅರ್ಪಿಸಬೇಕು. ವಾರಿದ ಮೇಘದಲ್ಲಿ 5 ಪ್ರಕಾರ ಯಜ್ಞತ್ವೇನ ವಾಸುದೇವನಿಗೆ ಅರ್ಪಿಸಬೇಕು. ಅಂಬರದಲ್ಲಿ ಆಕಾಶದಲ್ಲಿ 5 ಪ್ರಕಾರ ಯಜ್ಞತ್ವೇನ ತಿಳಿದು ನಾರಾಯಣನಿಗೆ ಸಮರ್ಪಣೆ ಮಾಡಬೇಕು. ಈ ರೀತಿ ಪಂಚ ಋತುಗಳ ಈ ಪಂಚ ಪ್ರಕಾರ ಯಜ್ಞ ವಿಧಾನವನ್ನ ಜ್ಞಾನಿಗಳಿಂದ ತಿಳಿದುಕೊಂಡು ಲಕ್ಷ್ಮೀಪತಿಯಾದ ನಾರಾಯಣನಿಗೆ ಸಮರ್ಪಣೆ ಮಾಡಬೇಕು. ಹೀಗೆ ಮಾಡಿದರೆ ಏನಾಗತ್ತೆ? ಅವನು ಪ್ರೀತನಾಗ್ತಾನೆ. ಅವನು ಪ್ರೀತನಾದ್ರೆ ಏನಾಗತ್ತೆ? ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ಶ್ರೀನಿಕೇತನಾದ ಭಗವಂತ ಪ್ರೀತನಾದರೆ ಕಿಮ್ಮಲಭ್ಯಂ, ಯಾವುದು ಸಿಗುವುದಿಲ್ಲ, ಎಲ್ಲವೂ ಸಿಗತ್ತೆ. ಆದ ಕಾರಣ ಈ ರೀತಿ ನಾವು ತಿಳಿಯಬೇಕು ಅಂತ ಹೇಳ್ತಾ, ಈ ರೀತಿ ಪಂಚ ಋತುಗಳಲ್ಲಿ ಪಂಚಾಗ್ನಿಗಳಲ್ಲಿ ಪಂಚ ರೂಪವ ತಿಳಿದು 5 × 5 25 ರೂಪಗಳು, 5 + 5 10 ರೂಪಗಳು ತಿಳಿದು
ಪಂಚ ಸುಸಂಸ್ಕಾರಾಂಕಿತನಾಗಿ ಈ 5 ರೀತಿಯಲ್ಲಿ ಸುಸಂಸ್ಕಾರಾಂಕಿತ ಚೆನ್ನಾಗಿ ನಾವು ಸಂಸ್ಕಾರವನ್ನು ಸಂಸ್ಕಾರವಾಗಬೇಕು ಅಂತ ಹೇಳಿದ್ರು. ಇಲ್ಲಿ ಸಂಸ್ಕಾರ ಆಗುವುದು ಅಂದ್ರೆ ಏನು? ಮತ್ತು ಅಂಚಿತನಾಗಿ ಅಂದ್ರೆ ಇಂಥ ಸಂಸ್ಕಾರವನ್ನು ಅನುಭವಕ್ಕೆ ತಂದುಕೊಂಡು ಅಂತ. ಹಿಂದೆ ನಾನು ತಾತ್ಪರ್ಯ ಹೇಳುವಾಗ ಈ ಸುಸಂಸ್ಕಾರಾಂಚಿತನಾಗಿ ಎಂಬ ಪದಕ್ಕೆ ಹೇಳಿದ್ದೆ ಹುಟ್ಟಿದೆ. ಏನು ಸಂಸ್ಕಾರ ಶಬ್ದದಿಂದ ಜನ್ಮನ ಜಾಯತೆ ಶೂದ್ರ, ಪ್ರತಿಯೊಬ್ಬನೂ ಹುಟ್ಟುವಾಗ ಶೂದ್ರನಾಗೆ ಹುಟ್ಟುತ್ತಾನೆ. ಅವನಿಗೆ ಉಪನಯನ ಸಂಸ್ಕಾರಾದಿಗಳಾದಾಗ ಅವನಿಗೆ ಬ್ರಾಹ್ಮಣತ್ವ ಬರುತ್ತೆ. ಸಂಸ್ಕಾರ ಉಪನಯನ ಎಂಬ ಸಂಸ್ಕಾರವಾದಾಗ. ಅದರಂತೆ ಪಂಚ ಸಂಸ್ಕಾರ ಯಾವುದು ಅಂದ್ರೆ ಪಂಚ ಮನೋವೃತ್ತಿಗಳು. ನಮಗೆ ಪಂಚ ಮನೋವೃತ್ತಿಗಳಿದೆ. ಆ ಪಂಚ ಮನೋವೃತ್ತಿಗಳು ಯಾವುದು ಅಂತ ಹೇಳಿದ್ರೆ, ನಾವು ಈ ಪಂಚ ಮನೋವೃತ್ತಿಗಳು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಅಂತಃಕರಣ, ಈ 5 ವೃತ್ತಿಗಳನ್ನು ನಾವು ಸಂಸ್ಕರಿಸಬೇಕು, ಸಂಸ್ಕಾರ ಮಾಡಬೇಕು. ನಮಗೆ ಅರ್ಥ ಆಗುವ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಕರೋನಾ ಬರದೇ ಇರಬೇಕು ಅಂತೀವ ನಾವು ಎಲ್ಲ ಪದಾರ್ಥಗಳಿಗೂ ಸಂಸ್ಕಾರ ಮಾಡ್ತಾ ಇದ್ದೇವೆ. ಹಿಂದೆ ಹಾಗೆ ಮಾಡ್ತಾ ಇದ್ದಿಲ್ಲ. ಅಂಗಡಿ ತಂದ್ರೆ ನೇರಾಗಿ ಪ್ಯಾಕೆಟ್ ಕಟ್ ಮಾಡಿ ಹಾಲು ಬಟ್ಲಿಗೆ ಹಾಕಿ ಹಾಲು ಕಾಸ್ಕೊಂಡು ಕಾಫಿ ಕುಡ್ದಾಕ್ಬಿಡ್ತಾ ಇದ್ವಿ ಮಾಡ್ಕೊಂಡು. ಇವು ಹಾಗಲ್ಲ, ಅದನ್ನ ಸಂಸ್ಕಾರ ಮಾಡ್ತೇವೆ. ಅದನ್ನ ಸಪ್ಪು ನೀರಲ್ಲಿ ತೊಳೆದು, ಉಪ್ಪು ಅರಶಿನ ನೀರಲ್ಲಿ ತೊಳೆದು, ಅದನ್ನ ಕ್ವಾರಂಟೈನ್ ಅಲ್ಲಿ ಇಟ್ಟು ಆಮೇಲೆ ಇದೆ ಸಂಸ್ಕಾರ. ಯಾಕೆ? ಕರೋನಾ ಬರದೇ ಇರೋದಕ್ಕಾಗಿ ಅದಕ್ಕೆ ಏನು ಸಂಸ್ಕಾರಗಳು ಮಾಡಬೇಕೋ ಮಾಡ್ತಾ ಇದ್ದೇವೆ. ಹಾಗೆ ಇಲ್ಲಿ ಈ 5 ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಅಂತಃಕರಣ, ಈ 5 ವೃತ್ತಿಗಳನ್ನ ಸಂಸ್ಕರಿಸಬೇಕು. ಏನು ಸಂಸ್ಕಾರ ಅಂದ್ರೆ ಏನು? ಈ 5 ನಮಗೆ ಭಗವಂತ ಕೊಟ್ಟಿದ್ದು, ಅವನಿಂದ ನಿಯಮ್ಯವಾದದ್ದು. ಈ 5 ಭಗವಂತನು ಕೊಟ್ಟಿದ್ದಾನೆ. ಈ 5 ಭಗವಂತನಿಂದ ನಿಯಂತ್ರಿಸಲ್ಪಡ್ತಾ ಇದೆ. ಆದ ಕಾರಣ ಇವು ಅವನಿಗೆ ಅರ್ಪಿತ ಅಂತ ಚಿಂತಿಸಬೇಕು. ಏನು ಅವನು ಹೇಗೆ ಅರ್ಪಿತ, ಹೇಗೆ ಅವನು ಚಿಂತನೆ ಮಾಡಬೇಕು, ಅವನಿಗೆ ಹೇಗೆ ಅರ್ಪಿಸಬೇಕು ಅಂತ ಹೇಳಿದ್ರೆ, ನಮಗೆ ಇಲ್ಲಿ ಇದನ್ನು ಮೊದಲು ಹೇಳಿದ್ದೆ. ಈ 5 ಮನೋವೃತ್ತಿಗಳು, ಪಂಚ ಮನೋವೃತ್ತಿಗಳು ಹೇಗಿರಬೇಕು ಅಂತ ಹೇಳಿದ್ರೆ, ಐಹಿಕ ಸಂಬಂಧವಾದ ವಿಷಯ ಆಸಕ್ತಿಗಳನ್ನ ಬಿಟ್ಟು ಅಹಂಕಾರ ಮಮಕಾರ ರಹಿತನಾಗಿ ವಿಸ್ಮೃತಿ ಇಲ್ಲದೆ ಯಾವಾಗಲೂ ಭಗವಂತನನ್ನೇ ಸ್ಮರಿಸುವುದೇ ಇದೇ ಸಂಸ್ಕಾರ, ಸುಸಂಸ್ಕಾರ. ಅಂದ್ರೆ ಆಶಾಪಾಶ ರಹಿತನಾಗಿ, ವಿಷಯಾಸಕ್ತ ರಹಿತನಾಗಿ, ಭಗವಂತನಲ್ಲೇ ವ್ಯಕ್ತಿ ಉಳ್ಳವನಾಗಿ, ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಸಂಪಾದಿಸುವುದೇ ಈ ಮನೋವೃತ್ತಿಗಳಿಗೆ 5ಕ್ಕೂ ಸುಸಂಸ್ಕಾರ, ಸಂಸ್ಕಾರ ಮಾಡಿದಂತೆ ಆಗತ್ತೆ. ಈ ರೀತಿ ಇರುವುದೇ ಪಂಚ ಸುಸಂಸ್ಕಾರಾಂಚಿತನಾಗಿ. ಈ 5 ವೃತ್ತಿಗಳಿಗೂ ಈ ರೀತಿ ಸಂಸ್ಕಾರವಾಗಬೇಕು. ಯಾಕೆ ಸಂಸ್ಕಾರವಾಗಬೇಕು? ಅವು ಶುದ್ಧಿ ಆಗಬೇಕು. ನಮಗೆ 2 ರಕ ಶುದ್ಧಿ, ಅಂತಃಶುದ್ಧಿ, ಬಾಹ್ಯ ಶುದ್ಧಿ. ಅದಕ್ಕೆ ನಾವು ಆಚಮನ ಮಾಡುವಾಗ ಮುಂಚೆ ಅಪವಿತ್ರ ಪವಿತ್ರೋವಾ ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ ಅಂತ ಈ ಮಂತ್ರವನ್ನು ಹೇಳ್ಕೊಂಡು ಹೆಬ್ಬೆರಳಿಂದ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ತೇವೆ. ಅಂದ್ರೆ ನಮ್ಮಲ್ಲಿರುವ ಅಪಾವಿತ್ರ್ಯವನ್ನು ಹೋಗಲಾಡಿಸಿ ಪಾವಿತ್ರ್ಯವನ್ನು ಕೊಡುವವನು ಭಗವಂತ, ಪುಂಡರೀಕಾಕ್ಷ ನಾಮಕ ಭಗವಂತ. ಅವನು ಎಲ್ಲಾ ಕಡೆ ಇದ್ದಾನೆ, ಸರ್ವತ್ರ ವ್ಯಾಪ್ತನಾದ ಅವನನ್ನು, ಆ ಪುಂಡರೀಕಾಕ್ಷನ ಸ್ಮರಿಸಿದರೆ ನಾವು ಸಬಾಹ್ಯಾಭ್ಯಂತರ ಶುಚಿ, ಹೊರಗೂ ಶುದ್ಧಿ ಆಗ್ತೇವೆ, ಒಳಗೂ ಶುದ್ಧಿ ಆಗ್ತೇವೆ. ನಾವು ಯಾವುದೇ ದೇವತಾ ಕಾರ್ಯ ಮಾಡುವುದಕ್ಕೆ ಈ ಬಾಹ್ಯಾಂತರ ಶುದ್ಧಿಯಾಗುವುದೇ ಪ್ರಧಾನ.
ಈ ಬಾಹ್ಯ ಶುದ್ಧಿ ಸರಿ, ಸ್ನಾನ ಮಾಡ್ತೇವೆ, ಹಲ್ಲಿಸ್ಕೊಳ್ತೇವೆ, ಕಾಲಕೃತ್ಯವ ತೀರ್ಸ್ಕೊಳ್ತೇವೆ, ಇದು ಬಾಹ್ಯ ಶುದ್ಧಿ. ಬಾಹ್ಯ ಶುದ್ಧಿ ಬರದೆ ಅಂತಃಶುದ್ಧಿ ಬರಲ್ಲ. ಕೆಲವರು ವಾದಿಸಬಹುದು, ನಮ್ಮ ಮನಸ್ಸು ಶುದ್ಧವಾಗಿದ್ರೆ ಏನ್ ಪರವಾಗಿಲ್ಲ, ನಾನು ಹಲ್ಲುಜ್ಕೊಳ್ದೆ ಇದ್ರು ಪರವಾಗಿಲ್ಲ, ಹಲ್ಲುಜ್ಕೊಳ್ದೆ ಬೆಡ್ ಕಾಫಿ ಕುಡಿತೇನೆ, ಏನ್ ಪರವಾಗಿಲ್ಲ ಅಂತ ಹೇಳಿ ಹಲ್ಲುಜ್ಕೊಳ್ಳದೇನೆ ಬೆಡ್ ಕಾಫಿ ಕುಡಿಯೋದು ಇದೊಂದು ಸಂಸ್ಕಾರ, ದುಷ್ಟ ಸಂಸ್ಕಾರ. ಬಾಹ್ಯ ಶುದ್ಧಿ ಇಲ್ಲದೆ ಇದ್ರೆ ಅಂತಃಶುದ್ಧಿ ಬರೋದೇ ಇಲ್ಲ. ನೀವು ಮನಸ್ಸು ಶುದ್ಧಿಯಾಗಿದೆ ಅಂತ ಯಾವನಾದರೂ ಕೂಡ ಬೆಡ್ ಕಾಫಿ ಕುಡದಂತೆ ನೇರ ಹೋಗಿ ಏನು ಕೈಕಾಲು ತೊಳ್ಕೊಳ್ಳದೆ ಹಲ್ಲುಜ್ಕೊಳ್ಳದೆ ಏನು ಮಾಡದೆ ಹೋಗಿ ದೇವ್ರ ಮನೆಯಲ್ಲಿ ಹೋಗಿ ಮುಟ್ತಾನ, ದೇವರನ್ನ ದೀಪ ಹಚ್ತಾನ ಅಂದ್ರೆ, ಸಂಧ್ಯಾ ವಂದನೆ ಮಾಡ್ತಾನ? ಮಾಡಲ್ಲ. ಯಾಕೆ? ಮಿನಿಮಮ್ ಬೇಸಿಕ್ ಬಾಹ್ಯ ಶುದ್ಧಿ ಆಗಬೇಕು, ಆ ಕಾಲಕೃತ್ಯಗಳಾಗಬೇಕು, ಹೊಟ್ಟೆಯಲ್ಲಿರೋ ಮಲಮೂತ್ರಗಳೆಲ್ಲ ಹೊಸೋಬೇಕು ಹೊರಗೆ, ಆವಾಗೇ ದೇಹ ಶುದ್ಧಿ ಆಗೋದು. ಇದು ಬಾಹ್ಯ ಶುದ್ಧಿ. ಅದಕ್ಕೆ ಬೇಕಾದ ವೃತ್ತಿಕಾ ಶೌಚಾದಿಗಳು, ದಂತಧಾರಣ ಇವೆಲ್ಲ ಮಾಡಿಕೊಂಡು ಸ್ನಾನಾದಿಗಳು ಮಾಡಿದರೆ ಬಾಹ್ಯ ಶುದ್ಧಿ. ಆವಾಗ ನಮ್ಮ ಮನಸ್ಸು ಒಳಗೆ ಸ್ವಲ್ಪ ನಾನು ಶುದ್ಧವಾಗಿದ್ದೇನೆ ಎಂಬ ಒಂದು ಭಾವನೆ ಬರುತ್ತೆ. ಆ ಭಾವನೆ ಬರೋದೇ ಅಲ್ಲದೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಅಂತಃಕರಣ ಈ ಪಂಚ ಮನೋವೃತ್ತಿಗಳು ಶುದ್ಧಿ ಆಗಬೇಕು ಅಂತ ಹೇಳಿದರೆ ಅದು ಹೇಗೆ ಸಂಸ್ಕಾರವಾಗಬೇಕು ಅಂದ್ರೆ ಏನಾಗಬೇಕು ಅಂದ್ರೆ, ನಾವು ಜ್ಞಾನ ಭಕ್ತಿ ವೈರಾಗ್ಯಗಳನ್ನ ಸಂಪಾದನೆ ಮಾಡಿ ಅಹಂಕಾರ ಮಮಕಾರಾದಿಗಳನ್ನ ಬಿಟ್ಟು ಆಶಾಪಾಶಗಳನ್ನ ಬಿಟ್ಟು ನಿಸ್ಸಂಗರಾಗಿ ಇರುವುದೇ ಈ ಪಂಚ ಮನೋವೃತ್ತಿಗಳು ಸಂಸ್ಕಾರವಾದದ್ದು. ಅದರಿಂದ ಒಳಗಿನ ಶುದ್ಧಿ ಬರುತ್ತೆ. ಆದ ಕಾರಣ ಅಂತಃಶುದ್ಧಿ ಬಾಹ್ಯ ಶುದ್ಧಿ ಅಂತ ಹೇಳಿದ್ರೆ, ಬಾಹ್ಯ ಶುದ್ಧಿ ಅಂತಃಶುದ್ಧಿಗೆ ಕಾರಣವಾಗತ್ತೆ. ಅಂತಃಶುದ್ಧಿ ಬಾಹ್ಯ ಶುದ್ಧಿಗೆ ಕಾರಣವಾಗದೇ ಇದ್ದರೂ ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ, ನಮಗೆ ಕೈಲಾಗಿ ನಾವು ಸ್ನಾನ ಮಾಡದೆ ಏನೂ ಮಾಡದೆ ತಿಂದರೆ ಅದು ಮನಸ್ಸಿಗೆ ದುಃಖ ಉಂಟಾಗುತ್ತೆ. ಅನಾರೋಗ್ಯದಿಂದ ಹಾಸಿಗೆ ಹಿಡಿದಾಗ ಏಳಲಿಕ್ಕೆ ಕೈಲಾಗದೆ ಇರುವಾಗ ಆವಾಗ ನಾವು ಮನಸ್ಸ ಈ ಪಂಚ ಮನೋವೃತ್ತಿಗಳನ್ನ ಸಂಸ್ಕಾರ ಮಾಡ್ಕೋಬೇಕು. ಸಂಸ್ಕಾರ ಅಂದ್ರೆ ಇದೆ. ಬಾಹ್ಯ ಶುದ್ಧಿ ನಮಗೆ ಸಾಧ್ಯವಾಗ್ತಾ ಇಲ್ಲ, ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದೇವೆ. ಆವಾಗ ಮನಸ್ಸಿನಲ್ಲಿ ಈ ಪಂಚ ಮನೋವೃತ್ತಿಗಳನ್ನ ಭಗವಂತನಲ್ಲೇ ಲಗ್ನ ಮಾಡಿ ವಿಷಯಾಸಕ್ತರಹಿತನಾಗಿದ್ದಾಗ ಮನಸ ನಾವು ಚಿಂತನೆ ಮಾಡಿದಾಗ ಭಗವಂತ ಮೆಚ್ಚುತ್ತಾನೆ. ಅದರನ್ನೇ ಜಗನ್ನಾಥ ದಾಸರು ಹರಿಕಥಾಮೃತದಲ್ಲಿ ಹೇಳಿದ್ದಾರೆ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗೆಂಬ ಸುಲಭನು ಹರಿ ಸುಲಭನು ತನ್ನವರನು ಅರಗಳಿಗೆ ಬಿಟ್ಟಗಲನು ಪ್ರಮಾದವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಆದ ಕಾರಣ ಪಂಚ ಸುಸಂಸ್ಕಾರಾಂಚಿತನಾಗಿ ಹೀಗೆ ಅಂತಃಶುದ್ಧಿ ಬಾಹ್ಯ ಶುದ್ಧಿ ಉಳ್ಳವನಾಗಿ ಅಂಚಿತನಾಗಿ ಇಂತಹ ಸಂಸ್ಕಾರವನ್ನು ಬಾಹ್ಯ ಸಂಸ್ಕಾರ ಅಂತರಂಗದ ಸಂಸ್ಕಾರವನ್ನ ತಂದುಕೊಂಡು ಆಮೇಲೆ ಏನ್ ಮಾಡಬೇಕು? ದ್ವಿಪಂಚಕರಣದಲ್ಲಿ ಪಂಚಕನರಿಯುವುದೇ ಫಲವಿದು ಬಾಳುವುದಕ್ಕೆ. ಇಲ್ಲಿ ಇನ್ನ ಪಂಚ ಸಂಸ್ಕಾರಾಂಚಿತನಾಗಿ ಎಂಬುದಕ್ಕೆ ಅನೇಕ ವ್ಯಾಖ್ಯಾನಕಾರರು ಅನೇಕ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ನೋಡಿ, ಸಂಕರ್ಷಣ ಒಡೆಯರು ಏನ್ ಹೇಳ್ತಾರೆ? ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಅಂತಃಕರಣ ಇವುಗಳನ್ನ ಸಂಸ್ಕರಿಸಬೇಕು. ಅಂದ್ರೆ ಭಗವಂತನಿಂದ ಬಂದಿದ್ದು, ಅವನಿಂದ ನಿಯಮ್ಯವಾದದ್ದು, ಅವನಿಗೆ ಅರ್ಪಿತ ಅಂತ ಚಿಂತನೆ ಮಾಡುವುದೇ ಸುಸಂಸ್ಕಾರ. ಇನ್ನು ಗುರು ಶ್ರೀಶ ವಿಠಲರು ಏನ್ ಹೇಳ್ತಾರೆ? ಸಪ್ತ ಮುದ್ರಾಧಾರಣೆ, ಶಂಖಚಕ್ರಾದಿಗಳನ್ನ ಧರಿಸುವುದು, ಗೋಪಿಚಂದನದಿಂದ ಧಾರಣೆ ಮಾಡುವುದು, ಮತ್ತು ಊರ್ಧ್ವ ಪುಂಡ್ರ ಧಾರಣೆ ಗೋಪಿಚಂದನದಿಂದ, ದ್ವಾದಶ ನಾಮ, ಹರಿಸ್ಮರಣೆ, ಈ ಐದುಗಳನ್ನ ಆಚರಿಸುವುದೇ ಪಂಚ ಸುಸಂಸ್ಕಾರಾಂಚಿತನಾಗಿ ಎಂಬ ಪದಕ್ಕೆ ಅರ್ಥ. ಅದಕ್ಕೆ ಪ್ರಮಾಣ ಏನು ಅಂತ ಹೇಳಿದರೆ, ನಮಗೆ ಸ್ಕಾಂದ ಪುರಾಣ ಹೇಳ್ತಾ ಇದೆ.
ಸಪ್ತಮುದ್ರಾ ತಥಾ ಪುಂಡ್ರಂ ಹರಿಮಂತ್ರ ಜಪಸ್ಮೃತ ಯೋಗಮಭ್ಯರ್ಚನಂ ವಿಷ್ಣೋ ಇತಿ ಸಂಸ್ಕಾರ ಪಂಚಕಂ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸಪ್ತ ಮುದ್ರಾಧಾರಣೆ ಮಾಡಿಸಿಕೊಳ್ಳೋದು, ಗೋಪೀಚಂದನದಿಂದ ಶಂಖಚಕ್ರಾದಿ ಧಾರಣೆ ಮಾಡೋದು, ಊರ್ಧ್ವ ಪುಂಡ್ರಧಾರಣೆ ಮಾಡೋದು, ದ್ವಾದಶ ನಾಮಧಾರಣೆ ಮಾಡೋದು, ಹರಿಸ್ಮರಣೆ, ಇದೆಲ್ಲದಕ್ಕಿಂತ ಮಿಗಿಲಾದ ಹರಿಸ್ಮರಣೆ ಮಾಡುವುದು. ಈ 5 ಪಂಚ ಸುಸಂಸ್ಕಾರಗಳು ಇದನ್ನ ಹೊಂದಬೇಕು. ಇನ್ನೊಬ್ಬರು ಪಂಚ ಸುಸಂಸ್ಕಾರಾಂಕಿತನಾಗಿ ಎಂಬ ಪದಕ್ಕೆ ಇನ್ನೊಬ್ಬ ವ್ಯಾಖ್ಯಾನಕಾರರು ಹೇಳ್ತಾರೆ, ಬ್ರಹ್ಮಯಜ್ಞ, ಅಧ್ಯಾಪನ, ಅಧ್ಯಯನ, ತರ್ಪಣ, ಗುರುದೇವತಾ ಪೂಜೆ. ಬ್ರಹ್ಮಯಜ್ಞ ಮಾಡಬೇಕು, ಅಧ್ಯಾಪನ ಹೇಳಿಸಿಕೊಳ್ಬೇಕು ಶಿಷ್ಯರಿಗೆ, ಅಧ್ಯಯನ ಗುರುಗಳ ಹತ್ರ ತಾನು ಅಧ್ಯಯನ ಮಾಡಬೇಕು, ತರ್ಪಣಾದಿಗಳನ್ನು ಕೊಡಬೇಕು, ಗುರುದೇವತಾ ಪೂಜೆ. ಈ 5 ಪಂಚ ಸಂಸ್ಕಾರಗಳು, ಇದರನ್ನೇ ಪಂಚ ಸುಸಂಸ್ಕಾರಾಂಕಿತನಾಗಿ ಅಂತ ನಮಗೆ ಜಗನ್ನಾಥದಾಸರು ಹೇಳಿದ್ದಾರೆ. ಹೀಗೆ ಸುಸಂಸ್ಕಾರಾಂಕಿತನಾಗಿ ಪಂಚಕರಣದಲ್ಲಿ 2 ಪಂಚಕರಣಗಳು, 2 ಪಂಚಗಳು ಅಂದ್ರೆ 2 5ಗಳು ಇದೆ. ಅಂದ್ರೆ 5 + 5 ಅಥವಾ 5 × 2 10. 5 ಇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ನಮಗೆ 5 ಜ್ಞಾನೇಂದ್ರಿಯಗಳಿದೆ, 5 ಕರ್ಮೇಂದ್ರಿಯಗಳಿದೆ, ಅದು ಎಲ್ಲರಿಗೂ ಗೊತ್ತಿದೆ. ಪಂಚಕರಣದಲ್ಲಿ ಅಂದ್ರೆ ಮನಸ್ಸು ಏಕಾದಶ ಇಂದ್ರಿಯ, ಈ 10 ಇಂದ್ರಿಯಗಳನ್ನ ನಿಯಂತ್ರಣ ಮಾಡುವಂತಹ ಇಂದ್ರಿಯ. ಇದು ಬಿಟ್ಟು, ಮನಸ್ಸನ್ನು ಬಿಟ್ಟು ಶ್ರವಣ, ನಯನ, ಘ್ರಾಣ, ತ್ವಕ್, ರಸನ, ಈ 5 ಜ್ಞಾನೇಂದ್ರಿಯಗಳು, ವಾಕು, ಪಾಣಿ, ಪಾದ, ಗುದ, ಉಪಸ್ಥ, ಈ 5 ಕರ್ಮೇಂದ್ರಿಯಗಳು, ಈ ದಶೇಂದ್ರಿಯಗಳಲ್ಲಿ, ಅದೇ ಪಂಚಕರಣದಲ್ಲಿ ಈ 10 ಇಂದ್ರಿಯಗಳಿಂದ ಮನಸ್ಸು ಅದರನ್ನ ನಮಗೆ ಇದು ಮಾಡುತ್ತೆ. ಆದ ಕಾರಣ ಮನಸ್ಸು ಬಿಟ್ಟು ಈ 10 ಇಂದ್ರಿಯಗಳಿಂದ ಪಂಚಕರಣದಲ್ಲಿ ಈ 10 ಇಂದ್ರಿಯಗಳಿಂದ ಅಂದ್ರೆ ಈ 10 ಇಂದ್ರಿಯಗಳನ್ನ ಮನಸ್ಸು ಜೊತೆಗೆ ಸೇರಿಸಿ ಭಗವಂತನಲ್ಲಿ ಲಗ್ನ ಮಾಡುವುದೇ ಮಾಡಿ ಪಂಚಕನರಿಯುವುದೇ. ಈ ಪಂಚಕ ಯಾರು? ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ ಅಂತ ಏನಿದೆ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ 5 ರೂಪಗಳು, ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಭಾರ್ಗವ ರಾಮ ಕೃಷ್ಣ ಬುದ್ಧ ಕಲ್ಕಿ 10 ರೂಪಗಳು, ಮತ್ತು ಹೀಗೆ ಗುರುಗಳ ಅನುಗ್ರಹದಿಂದ ತಿಳ್ಕೊಂಡು ಪಂಚಕನರಿಯುವುದೇ. ಈ ಪಂಚಕ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ. ಈ ಭಗವಂತನ 5 ರೂಪಗಳುಳ್ಳವನಾದ ಭಗವಂತನನ್ನ, ಅವನ ಅನೇಕ ರೂಪಗಳನ್ನ ನಾವು 10 ಇಂದ್ರಿಯಗಳು ಪ್ಲಸ್ ಮನಸ್ಸು ಜೊತೆಗೆ ಸೇರಿಕೊಂಡು ಭಗವಂತನನ್ನ ತಿಳಿಯುವುದೇ. ಭಕ್ತಿ ಪುರಸ್ಸರವಾಗಿ ಭಗವಂತನ ಗುಣಗಳನ್ನ ತಿಳಿದು ಕೊಂಡಾಡಿ ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ ಅಂತ ಹೇಳಿದಲ್ಲಿ 6ನೇ ಪದ್ಯಾಯ ಮಧ್ಯ ಮುಗಿದದೆ ಅಂತ ಹೇಳಿದಲ್ಲಿ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು. This session is no longer being recorded.